ಸಂಕ್ರಾಂತಿ ಹಬ್ಬಕ್ಕೆ ಎಳ್ಬಿರೋಣ ಅಂತ ಪಾಪುಗೆ ರೆಡಿ ಮಾಡಿದ್ವಿ. ಪಾಪು ಅಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಗ್ರೀನ್ ಡ್ರೆಸ್ಸಲ್ಲಿ. ಆ ಬಳೆ, ಕೈ ತುಂಬ ಬಳೆ, ಅದು ಚಿಕ್ಕ ಪಾಪು ಇದ್ದಾಗ ಅವಳಿಗೆ ದೃಷ್ಟಿ ಬಳೆ ಅಂತ ತೊಗೊಂಡಿದ್ವಿ, ಬ್ಲ್ಯಾಕ್ ಕಲರ್ದು. ಅದು ದೊಡ್ಡದಾಗ್ಬಿಟ್ಟಿತ್ತು. ಅದು ಇವಾಗ ಹಾಕಿದ್ರೆ ತುಂಬ ಚೆನ್ನಾಗಿ ಆಗ್ತಾಯಿತ್ತು, ಬಟ್ ಡ್ರೆಸ್ಗೂ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಫೆಸ್ಟಿವಲ್ ಇತ್ತಲ್ಲ ಅಂತ ಬಳೆ ಎಲ್ಲ ಹಾಕಿ ಅವಳನ್ನ ರೆಡಿ ಮಾಡಿದ್ವಿ. ಎಳ್ಬಿರೋಣ ಅಂತ ಎಳ್ಳು ಎಲ್ಲ ಅವಳ ತಲೆ ಮೇಲಿಂದ ಹಾಕ್ತಾಯಿದ್ರೆ ಅವಳು ಏನೋ ಒಂಥರ ಬೀಳ್ತಾ ಇದೆ ಅನ್ನೋ ಥರ ತುಂಬ ಎಕ್ಸೈಟೆಡಾಗಿ ನೋಡ್ತಾ ಇದ್ಲು. ಅದಾದಮೇಲೆ ಅವಳಿಗೆ ಆರತಿ ಎಲ್ಲ ಮಾಡಿ ಪೂಜೆ ಎಲ್ಲ ಆಯಿತು. ಮತ್ತು ನಾನು, ಉಮೇಶ್, ಪಾಪು ಎಲ್ಲ 3 ಜನನೂ ಒಂದೇ ಕಲರ್ ಬಟ್ಟೆ ಕೂಡ ಹಾಕಿದ್ವಿ. ಅದಿನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫೆಸ್ಟಿವಲ್ಗೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿತ್ತು ನಮ್ಮ ಮನೆಯಲ್ಲಿ. ನನಗಂತೂ ಇವತ್ತು ತುಂಬಾ ಸಖತ್ ಇಷ್ಟ ಆಯಿತು. ಇದೆಲ್ಲ ಮುಗಿಸಿ ನಾವು ಹೇಳ್ಕೊಡೋದಕ್ಕೆ ಅತ್ತೆ ಮನೆ ಹತ್ರ ಹೋಗಬೇಕಿತ್ತು. ಅಷ್ಟರಲ್ಲಿ ನನ್ನ ಫ್ರೆಂಡು ಕೂಡ ಬಂದರು. ಅವರು ಕೂಡ ಹೇಳ್ಕೊಟ್ಟು ಅವರು ಹೊರಟ್ರು. ಅವ್ರ ಪಾಪುಗಂತೂ ನನ್ನ ಪಾಪು ಅಂದರೆ ತುಂಬ ಇಷ್ಟ. ಅವರೆಲ್ಲ ಎತ್ಕೊಂಡೆಲ್ಲ ಆಟ ಆಡಿಸ್ತಾ ಇದ್ದರು. ಅವಳು ಏನೋ ನಿದ್ದೆ ಮಾಡಿ ಎದ್ದಿದ್ಲು ಆಗ್ತಾನೆ. ಅವ್ರನ್ನೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ಲು. ಅವರು ಎಲ್ಲ ಕೊಟ್ಟು ಹೊರಟ್ರು. ನಾವು ಕೊಟ್ಟು ಅತ್ತೆ ಮನೆ ಹತ್ರ ಹೋದ್ವಿ. ಇದ್ರ ಫುಲ್ ವೀಡಿಯೋ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.